ವಿರಾಟ್ ಕೊಹ್ಲಿಗೂ ನಾನು ಹೇಳ್ತೀನಿ, ನೀವು ಈ ಥರ ನಿಮಗೋಸ್ಕರ ಬಿದ್ದು ಸಾಯುವಂಥ ಜನರನ್ನ ನೀವು ಒಂದು ಮಾನವತೆ ದೃಷ್ಟಿಯಿಂದಾರ ಆಗಲಿ ಅವ್ರಿಗೆ ಒಂದು ವೈಯಕ್ತಿಕ ಫೋನ್ ಕರೆನಾರ ಮುಖಾಂತರ ಅವ್ರಿಗೆ ಒಂದು ಸಾಂತ್ವನ ಹೇಳಿದರೆ ಆ ಕುಟುಂಬಕ್ಕೆ ಆ ಕುಟುಂಬ ತುಂಬ ಖುಷಿ ಪಡೋದು ಏನೋ ಆಯಿತು, ನನಗೆ ಒಬ್ಬ ಪ್ಲೇಯರ್ ನನಗೆ ಸಾಂತ್ವನ ಹೇಳಿದ್ರು ಅಂತ ನೀವು ಸುಧಾ ನಿಜವಾದ ಹೀರೋ ಆಗ್ತಾಯಿದ್ರಿ. ನೀವು ಆ ಕೆಲಸ ಮಾಡಬೇಕಾಗಿತ್ತು, ನೀವು ಮಾಡಿಲ್ಲದೆ ಇರೋದ್ರಿಂದ ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಭಾಳಷ್ಟು ನೋವನ್ನು ತಂದಿದೆ. 11 ಜನ ನಮ್ಮನ್ನು ಅಗಲಿದ್ದಾರೆ, ಅಮೂಲ್ಯ ಪ್ರಾಣಗಳು ಕಳ್ಕೊಂಡಿದ್ದೀವಿ ನಾವು. ಅವ್ರನ್ನ ವಿರಾಟ್ ಕೊಹ್ಲಿ ಆಗ್ಬೋದು ಯಾರು ಒಂದು ಸಂತಾಪ ಸೂಚಿಸಿ ಅವ್ರ ಮನೆಗೆ ಭೇಟಿ ಮಾಡೋದು ಬೇಡ. ಇಷ್ಟು ಕೋಟಿಗಟ್ಟಲೆ ನಮ್ಮಿಂದ ಸಂಪಾದನೆ ಮಾಡಿದ್ದೀರಿ, ಅವರೇ ತಾನೇ ನಮ್ಮ ಸತ್ತೋಗಿರೋರು ನಮ್ಗೆ ಏನಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವರು ನಾವು ಎಲ್ಲ ಅಂದರೆ ನಮ್ಮ ಎಲ್ಲ ಅಭಿಮಾನಿಗಳು ಅಂತ ದುಡ್ಡು ಹೋಗಿರೋದು ಅವ್ರಿಗೆ 20 ಕೋಟಿ 30 ಕೋಟಿ 40 ಕೋಟಿ 50 ಕೋಟಿ ರೂಪಾಯಿ ಬಂದು ಅಡ್ವರ್ಟೈಸ್ಮೆಂಟ್ ತಗೋತಿರಲ್ಲ. ತೀರೋಗಿರೋರಿಗೆ ಯಾರು ಆಗಲಿದ್ದಾರೆ ಅಟ್ಲೀಸ್ಟು ಸಾಂತ್ವನಕ್ಕೆ ಅವ್ರ ಪ್ರಾಣ ಅಂತೂ ತಂದು ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದೊಂದು ಕೋಟಿನಾರ ಕೊಡಬೇಕಾದವ್ರು ನೈತಿಕ ಹೊಣೆ ಅಲ್ವಾ. ನಾನು ಸರ್ಕಾರವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ, ರಾಜ್ಯ ಸರ್ಕಾರದ ಬೊಕ್ಕಸದಿಂದ ನೀವು 10 ಲಕ್ಷ ಕೊಡ್ತಾಯಿದ್ದೀರಿ, ಏನಕ್ಕೆ ಕೊಡ್ತೀರಿ? ಅದರ ಬದಲು ಕ್ರಿಕೆಟ್ ಟೀಮು ಶ್ರೀಮಂತ ಅಕಾಡೆಮಿ ಶ್ರೀಮಂತ ಅಕಾಡೆಮಿ, ಅದು ನಮ್ಮ ಕುಸ್ತಿ ಥರನಾ, ಅದು ಖೋಖೋ ಥರನಾ, ಕಬಡ್ಡಿ ಥರನಾ? ಇವು ಬರ್ತನದಲ್ಲಿರುವಂತಹ ಆರ್ಥಿಕವಾಗಿ ಸದೃಢ ಇಲ್ಲದಿರುವಂತಹ ಒಂದು ಅಕಾಡೆಮಿಗಳು. ಕ್ರಿಕೆಟು ಅತ್ಯಂತ ಶ್ರೀಮಂತ ಅಕಾಡೆಮಿ, ಪ್ಲೇಯರ್ಗಳು ಕೋಟಿಗಟ್ಟಲೆ ಒಂದು ಅಡ್ವರ್ಟೈಸ್ಮೆಂಟ್